ಡೆಡ್ಲಿ ಬಿಎಂಟಿಸಿಗೆ 80 ಮಂದಿ ಬಲಿಯಾಗಿದ್ದಾರೆ. 2024ರಿಂದ ಇಲ್ಲಿಯವರೆಗೆ 80 ಮಂದಿ ಬಲಿ. ಈ ವರ್ಷದಲ್ಲಿ 38 ಮಂದಿ ಬಲಿ, 91 ಮಂದಿಗೆ ಗಾಯ. ಡೆಡ್ಲಿ ಬಿಎಂಟಿಸಿಗೆ 80 ಮಂದಿ ಬಲಿ. 2024ರಿಂದ ಇಲ್ಲಿಯವರೆಗೆ 80 ಮಂದಿ ಬಲಿ. ಈ ವರ್ಷದಲ್ಲಿ 38 ಮಂದಿ ಬಲಿ, 91 ಮಂದಿಗೆ ಗಾಯ. ಈ ವರ್ಷ ಬಿಎಂಟಿಸಿಯಿಂದ 124 ಆಕ್ಸಿಡೆಂಟ್. 2024ರಲ್ಲಿ 42 ಮಂದಿ ಸಾವು, 155 ಮಂದಿಗೆ ಗಂಭೀರ ಗಾಯ. ಬೆಚ್ಚಿ ಬೀಳಿಸ್ತಾ ಇದೆ ಡೆಡ್ಲಿ ಬಿಎಂಟಿಸಿ ಅಂಕಿಅಂಶ. ಎಸ್ ವೀಕ್ಷಕರೇ, ನಿನ್ನೆ ಮೊನ್ನೆಯಷ್ಟೇ ಬಿಎಂಟಿಸಿ ಗುದ್ದಿ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬಿಎಂಟಿಸಿ ಈ ಒಂದು ಓಡಾಡಬೇಕಾದ್ರೆ ಸಾಕಷ್ಟು ರ್ಯಾಶ್ ಡ್ರೈವ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು. ಈಗ ಈ ಒಂದು ನಂಬರ್ಗಳನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಡೆಡ್ಲಿ ಬಿಎಂಟಿಸಿಗೆ 80 ಮಂದಿ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ವೀಕ್ಷಕರೇ, ಬೆಂಗಳೂರಿನಲ್ಲಿ ಅದು ಯಾವ ರೀತಿಯಾಗಿ ಬಿಎಂಟಿಸಿ ಓಡಾಡ್ತಾ ಇದೆ ನೀವೇ ಯೋಚನೆ ಮಾಡಿ. ನಿನ್ನೆ ಮೊನ್ನೆ ಅಷ್ಟೇ ಬಿಎಂಟಿಸಿಗೆ ಸಿಲುಗಾಕೊಂಡು ಒಬ್ಬ ಸಾವನ್ನಪ್ಪಿರುವಂಥದ್ದು. 2024ರಿಂದ ಇಲ್ಲಿಯವರೆಗೂ ಕೂಡ 80 ಮಂದಿ ಬಲಿಯಾಗಿದ್ದಾರೆ. ಇನ್ನೂ ಕೂಡ ಇಯರ್ ಎಂಡ್ ಆಗಿಲ್ಲ, ಓಕೆ, ಇಯರ್ ಮಧ್ಯದಲ್ಲಿದ್ದೀವಿ, ಆದರೂ ಕೂಡ ಈ ಒಂದು ಘಟನೆಗಳು ನಡೀತಾ ಇದೆ. ಈ ವರ್ಷದಲ್ಲಿ 38 ಮಂದಿ ಬಲಿಯಾಗಿರುವಂಥದ್ದು, 91 ಮಂದಿಗೆ ಗಾಯ ಆಗಿರುವಂಥದ್ದು. ಈ ಒಂದು ವರ್ಷ ಬಿಎಂಟಿಸಿಯಿಂದ 124 ಆಕ್ಸಿಡೆಂಟ್ಗಳು ನಡೆದಿದೆ. 2024ರಲ್ಲಿ 42 ಮಂದಿ ಸಾವನ್ನಪ್ಪಿದ್ದು, 155 ಮಂದಿಗೆ ಗಾಯ ಉಂಟಾಗಿರುವಂಥದ್ದು. ಬೆಚ್ಚು ಬೀಳಿಸ್ತಾ ಇರುವಂಥದ್ದು ಡೆಡ್ಲಿ ಬಿಎಂಟಿಸಿ ಅಂಕಿಅಂಶ. ಸೊ ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಬಿಎಂಟಿಸಿ ಈ ರೀತಿಯಾಗಿ ಆಕ್ಸಿಡೆಂಟ್ಗಳನ್ನ ಹಾಗೆ ಮಾಡ್ತಾ ಇದ್ರೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣವಾಗುತ್ತೆ. ಕೇಳೋರು ಯಾರು ಇದ್ದಿದ್ರೆ ಈ ರೀತಿಯಾಗಿ ರ್ಯಾಶ್ ಡ್ರೈವ್ ಆಗ್ತಾ ಇರಲಿಲ್ಲ. ಹಾಗೆ ಯಾವುದೋ ಆಕ್ಸಿಡೆಂಟ್ ಮಾಡಿದ ಕೂಡಲೇ ಆತನನ್ನು ತೆಗೆದು ಹಾಕೋದು, ಕಠಿಣವಾಗಿ ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ. ಯಾಕಂತಂದರೆ ಬೇರೆಯವ್ರಿಗೂ ಕೂಡ ಇದರ ಬಗ್ಗೆ ಎಚ್ಚರಿಕೆ ಬರಬೇಕು, ನಾವು ಸರಿಯಾಗಿ ಓಡಿಸ್ಬೇಕು ಅಂತ ಹೇಳಿ. ಯಾವುದೋ ಬಿಎಂಟಿಸಿ ಬಸ್ಸಿಂದು ವಿಡಿಯೋಸ್ಗಳೆಲ್ಲ ನೋಡ್ತಾ ಇರ್ತೀರಾ. ಹಾಗೆ ಎಲ್ಲರೂ ಹಾಗೆ ಅಂತಲ್ಲ, ಕೆಲವೊಂದಿಷ್ಟು ರ್ಯಾಶ್ ಡ್ರೈವರ್ಸ್ಗಳು ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.